ಸರ್, ಈಗ ಚಾರ್ಜ್ ಶೀಟ್ ನಲ್ಲಿ ಹೇಳಿದ ಹಾಗೆ ಅಂದ್ರೆ ಹೊಡೆದಿದ್ದೀನಿ ಒದ್ದಿದ್ದೀನಿ ಅಂತ ದರ್ಶನ್ ಅವರೇ ಒಪ್ಕೊಂಡಿದ್ದಾರೆ ಅಲ್ವಾ? ಒಪ್ಕೊಂಡಿದ್ದಾರೆ ಅಂತ ಉಲ್ಲೇಖ ಆಗಿದೆ. ಆದ್ರೆ ಕೋರ್ಟ್ ಮುಂದೆ ಹೇಳ್ತಾರೆ, ಹೌದು ನಾನು ಹೊಡೆಯುವಾಗಿದ್ದೆ, ಒದಿಯೋ ಆಗಿದ್ದೆ, ಆದ್ರೆ ನಾನು ಮೊದಲೇ ಹೋಗಿದ್ದೆ, ಅದಾದ ನಂತರ ನನಗೆ ಸುದ್ದಿ ಬಂತು ಆತ ಸತ್ತು ಹೋಗಿದ್ದಾನೆ ಅಂತ ಹೇಳಿ. ಅಂದ್ರೆ ಸಾಯುವಂತ ಸಮಯದಲ್ಲಿ ದರ್ಶನ್ ಅವರು ಶೆಡ್ ನಲ್ಲಿ ಇರಲಿಲ್ಲ, ಹಾಗಾಗಿ ಅವ್ರಿಗೆ ಬೇಲ್ ಸಿಗಬಹುದಾ ಅಂತ. ಎಲ್ಲಿ ಸರ್ ಬೇಲ್ ಸಿಗುತ್ತೆ? ಅವ್ರಿಗೆ ಬೇಲ್ ಸಿಗೋದೇ ಇಲ್ಲ. ಈಗ ಒಂದು ಎರಡು ವರ್ಷ ಆದ್ರೆ ಈಗ ಟ್ರಯಲ್ ಆಗೋವರೆಗೂ ನಿನಗೆ ವಿಲ್ ನಾಟ್ ಗಿವ್ ಬೇಲ್ ಅಂತ ಹೇಳ್ಬಿಟ್ರೆ ಕೋರ್ಟ್ ವೆರಿ ಸ್ಟ್ಯಾಂಡ್ಸ್. ಬಿಕಾಸ್ ದರ್ ಇಸ್ ಎ ವೆರಿ ಪಾಸಿಬಿಲಿಟಿ ಯು ಆರ್ ಎ ದಿಸ್ ಥಿಂಗ್ ಹೈ ಪ್ರೊಫೈಲ್ ಮ್ಯಾನ್. ಆ್ಯಂಡ್ ನೀನು ಇದರಲ್ಲಿ ಮಾಡಿದ್ಯಾ, ನೀನು ಯಾವುದರಲ್ಲಿ ಫಿಲ್ಮ್ ಆ್ಯಕ್ಟ್ರು, ನೀನು ಲೀಡಿಂಗ್ ಫಿಲ್ಮ್ ಆ್ಯಕ್ಟ್ರು, ಯು ಮೇ ಟ್ಯಾಂಪರ್ ದ ಎವಿಡೆನ್ಸ್. ನೀನು ಕೊಡೋದೇ ಇಲ್ಲ ಬಿಲ್. ಲೆಟ್ ದಿ ಪ್ರಾಸಿಕ್ಯೂಷನ್ ಕೇಳಿದೆ, ಏನಪ್ಪ ಕೊಡ್ಬೋದಾ ಅಂತ ಹೇಳಿದೆ. ಅವನು ಅಪ್ಲಿಕೇಶನ್ ರೆಡಿ ಮಾಡಿದ್ರೆ ಇಲ್ಲ ಬೇಲ್ ಕೊಡಬೇಡಿ ಅಂತ ಹೇಳಿದ್ದೆ. ಕೊಡೋಲ್ಲ. ಯಾಕಂತ ಹೇಳಿದ್ರೆ ಅವ್ನಿಗೆ ಒನ್ಸ್ ಇಫ್ ಈಸ್ ಗಿವನ್ ದ ಬೇಲಲ್ಲಿ ಏನಾಗುತ್ತೆ, ಅವನಿಗೆ ಮತ್ತೆ ಹೋಗ್ತಾನೆ, ಅವನಿಗೆಲ್ಲ ಕರೆಸ್ತಾನೆ, ದುಡ್ಡು ಎಷ್ಟಪ್ಪ ಬೇಕು ನಿನಗೆ. ಇನ್ನು ಒನ್ ಆಫ್ ದ ಕೇಸ್ ಏನು ಕೇಳ್ತಾನೆ, ನನಗೆ ವಿಜಯನಗರದಲ್ಲಿ ಮನೆ ಕೊಡಿಸ್ಬಿಡಿ ಸರ್. ಏನು, ನನಗೆ ವಿಜಯನಗರ ಇದೆಯಲ್ಲ ಅಲ್ಲೊಂದು ಮನೆ ಕಳಿಸ್ಬಿಡಿ ಸರ್, ನಿಮ್ಮ ಬಗ್ಗೆ ನಾವು ಏನು ಹೇಳಲ್ಲ ಸರ್ ನಾವು ಅಂತ ಹೀಗೆ ಬಂದ್ಬಿಡುತ್ತೆ. ಅವನು 5 ಲಕ್ಷ 10 ಲಕ್ಷ 20 ಲಕ್ಷ ಕೊಡ್ತೀನಪ್ಪ ಅಂತ ಹೇಳ್ತಾನೆ. ಆಗ ವಿಟ್ನೆಸಸ್, ಇಟ್ ಇಸ್ ಲೆಫ್ಟ್ ಟು ದ ವಿಟ್ನೆಸಸ್ ವೆದರ್ ಟು ಅಕ್ಸೆಪ್ಟ್ ದಿಸ್ ಆರ್ ನಾಟ್. ಈವನ್ ಇಫ್ ದೇ ಅಕ್ಸೆಪ್ಟ್ ಇಟ್, ಬಿಕಾಸ್ ದ ಸ್ಟೇಟ್ಮೆಂಟ್ ಗಿವನ್ ಬಿಫೋರ್ ದ ಜಡ್ಜ್, ಇಫ್ ದೇ ಗೋಸ್ ಅಗೇನ್ಸ್ಟ್, ಬಿಕಾಸ್ ಅವನಿಗೆ ಎಫೆಕ್ಟ್ ಆಗುತ್ತೆ, ಹಿ ವಿಲ್ ಬಿ ಅರೆಸ್ಟೆಡ್. ಹೀಗೆ ಯಾಕಂದರೆ 233 ವಿಟ್ನೆಸಸ್ ಇರುವಾಗ ಈಗ ಇದೇನಾಗುತ್ತೆ, ನೆಕ್ಸ್ಟು ದಿ ಪ್ರಾಸಿಕ್ಯೂಷನ್ ವಿಲ್ ಎಕ್ಸಾಮಿನ್, ಪ್ರಾಸಿಕ್ಯೂಷನ್ ವಿಲ್ ಗೋ ಥ್ರೂ ದಿ ಈಚ್ ಆ್ಯಂಡ್ ಎವರಿ ಸ್ಟೇಟ್ಮೆಂಟ್. ಅದರಲ್ಲಿ ಸುಮಾರು ಒಂದು 100 ಮೆಂಬರ್ಸ್ ಅವನು ತೊಗೊಳ್ಬೋದು ಪ್ರಾಸಿಕ್ಯೂಟರ್ಗೆ. ಇನ್ನು ರೆಸ್ಟ್ ಆಫ್ ದೆಮ್ ದೇ ಬಿಕಮ್, ಅವ್ರಿಗೆ ಮಾಡಿದ್ರು ಇಲ್ಲದ್ರೆ ಇಲ್ಲ. ಅಂದರೆ ಡಿಫೆನ್ಸ್ ವಿಲ್ ಟೇಕ್ ನನ್ನ ಅಡ್ವಾಂಟೇಜ್. ಇಲ್ಲ ಸರ್, ಅವರು 100 ವಿಟ್ನೆಸಸ್ ಮಾಡಿರೋದು, ಇನ್ನು ಬೇರೆಯವ್ರ ವಿಟ್ನೆಸಸ್ ಮಾಡಿಲ್ಲ ಸರ್ ಅಂತ ಹೇಳಿದ್ರೆ ಹೇಳ್ಬೋದು. ಇಟ್ ಇಸ್ ಲೆಫ್ಟ್ ದ ಡಿಫೆನ್ಸ್. ಆ ಡಿಫೆನ್ಸ್ ಅವರು ಕಾಯ್ತಾ ಇರ್ತಾರೆ, ಪಕ್ಷಗಳು ಕಾದಂಗೆ ಟಪ್ ಅಂತ ಹೇಳಿದ್ರೆ ಒಂದೊಂದು ಹಿಡ್ಕೊಳ್ತಾರೆ ಅವರು. ಲೈಕ್ ನಾಗೇಶ್ ಇಸ್ ವೆರಿ, ಬಿಕಾಸ್ ಹಿ ಹ್ಯಾಸ್ ದಂಡ ಶಾಕಿರಾ ಕೇಸು ಭಾಳ ಫ್ಯಾಂಟಾಸ್ಟಿಕ್ ಆಗಿ ಮಾಡಿ ಈ ಒಂದು ಕೇಸ್ ಅಲ್ಲ, ಹೀಗೆಲ್ಲ ಮಾಡಿದ್ದಾನೆ. ಇದೆಲ್ಲ ಭಾಳ ಕಷ್ಟ ಇದೆ ಸರ್. ಈಗ ಟ್ರಯಲ್ ವಿಲ್ ಟೇಕ್, ಬಿಕಾಸ್ ಇನ್ನು ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿದೆ. ಮ್ಯಾಜಿಸ್ಟ್ರೇಟ್ ವಿಲ್ ಶುಡ್ ಸ್ಯಾಟಿಸ್ಫೈ ದಿ ಡಾಕ್ಯುಮೆಂಟ್ಸ್ whether the prima facie case is made out by the IO, like Chandan, against the accused person, 17 accused person ಅಂತ ಹೇಳಿದ್ರೆ ನೋಡ್ತಾರೆ. ಎಸ್ ಅಂತ ಹೇಳಿದ್ರೆ ದೆನ್ ಹಿ ವಿಲ್ ಸಬ್ಮಿಟ್ ಟು ದಿ ಸೆಷನ್ಸ್ ಕೋರ್ಟ್. ಅದು ಯಾವಾಗ ಮಾಡ್ತಾರೋ ಗೊತ್ತಾಗಲ್ಲ. ಆಗ ಸೆಷನ್ಸ್ ಕೋರ್ಟ್, ದಟ್ ಈಸ್ ದ ಟ್ರಯಲ್ ಕೋರ್ಟ್ ಫಾರ್ ದಿ ದಿಸ್ ಥಿಂಗ್ ಇನ್ ದಿಸ್ ಕೇಸ್. ಆಗ ನೋಡಿದೆ, ಆಗ ಟ್ರಯಲ್ ಕೋರ್ಟ್ ಅವರು ಹಿ ವಿಲ್ ಟೇಕ್ ದಿ ಕಾಗ್ನಿಸೆನ್ಸ್ ಆಫ್ ದಿ ಚಾರ್ಜ್ ಶೀಟ್ ದಟ್ ಬೀನ್ ಸಬ್ಮಿಟೆಡ್ ಬೈ ದಿ ಅಡಿಷನಲ್ ACMM. ಅದು ಎಷ್ಟು ದಿವಸ ಆಗುತ್ತೆ, ದಟ್ ಈಸ್ ಲೆಫ್ಟ್ ಟು ದಿ ಕೋರ್ಟ್ಸ್. ಯಾವಾಗ ಕಾಗ್ನೈಸೆನ್ಸ್ ತೊಗೊಂಡಿದೆ ಆ್ಯಂಡ್ ಹಿ ವಿಲ್ ದಿ ಟ್ರಯಲ್ ಕೋರ್ಟ್ ಜಡ್ಜ್ ವಿಲ್ ಪರ್ಸ್ಯೂ ದಿ ಡಾಕ್ಯುಮೆಂಟ್ಸ್ ಎಲ್ಲ ಅವನು, ಬಿಕಾಸ್ ಹಿ ಶುಡ್ ಕನ್ಫರ್ಮ್ ಅಲ್ಲ. ಕನ್ಫರ್ಮ್ ಆದಮೇಲೆ ದಿಸ್ ಇಸ್ ದ ಕೇಸ್ ಫಿಟ್ ಕೇಸ್ ಟು ಬಿ ಸಬ್ಜೆಕ್ಟೆಡ್ ಟು ಟ್ರಯಲ್ ಅಂತ ಹೇಳ್ತಾನೆ. ಟ್ರಯಲ್ ಎಸ್ ದಿ ಚಾರ್ಜ್ ಶೀಟ್ ಹ್ಯಾಸ್ ಬೀನ್ ಅಕ್ಸೆಪ್ಟೆಡ್ ಆ್ಯಂಡ್ ಇಟ್ ವಿಲ್ ಗೋ ಫಾರ್ ಟ್ರಯಲ್ ಅಂತ ಹೇಳ್ತಾನೆ. ಭಾಳ ಕಷ್ಟ ಇದೆ ಸರ್ ಕೋರ್ಟ್. ಈಗ ಚಾರ್ಜ್ ಶೀಟ್ ನಲ್ಲೇ ಹೇಳಿದ ಹಾಗೆ ಕೊಲೆ ಆದಂತಹ ಸಂದರ್ಭದಲ್ಲಿ ನಾನಿರಲಿಲ್ಲ ಅಂತ ದರ್ಶನ್ ಅವರು ಒಪ್ಕೊಂಡಿದ್ದಾರೆ, ಅದೆಲ್ಲ ಓಕೆ, ಒಪ್ಕೊಳ್ಳೋಣ. ಆದ್ರೆ ಸಾಕ್ಷ್ಯ ನಾಶಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅವರು ಹುಡುಗರಿಗೆ. ಸಾಕ್ಷ್ಯ ನಾಶಕ್ಕೆ 30 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇದು ಹೆಂಗೆ ಅವ್ರಿಗೆ ಎಫೆಕ್ಟ್ ಆಗಬಹುದು ಅಂತ. ಹೌದು ಸರ್, ಯಾವಾಗ ದರ್ಶನ್ ಅವ್ರಿಗೆಲ್ಲ 34 ಲಕ್ಷನೋ ಎಷ್ಟೋ ಲಕ್ಷ ಕೊಟ್ಟಿದ್ದಾರೆ ಬಿಡಿ, ಅದು ಅದನ್ನು ಕೊಟ್ಟರೆ ಸುನಃ ಅವ್ರು ತೊಗೊಂಡಿದ್ದಾರೆ ದುಡ್ಡು. ತೊಗೊಂಡಿದ್ದಾಗ ಅವ್ರದ್ದು ಎಲ್ಲ ಸ್ಟೇಟ್ಮೆಂಟ್ ಆಗಿದೆ. 164 ಸ್ಟೇಟ್ಮೆಂಟ್. 164 ಸ್ಟೇಟ್ಮೆಂಟ್ ಇಸ್ ಅನ್ ಅಡ್ಮಿಸಬಲ್ ಸ್ಟೇಟ್ಮೆಂಟ್ ಆ್ಯಂಡ್ ದಟ್ ಸ್ಟೇಟ್ಮೆಂಟ್ ಇಸ್ ಗಿವನ್ ಬೈ ಬಿಫೋರ್ ಎ ಮ್ಯಾಜಿಸ್ಟ್ರೇಟ್. ಆ್ಯಂಡ್ ನೀನೀಗ ಕೋರ್ಟಲ್ಲೂ ಅದನ್ನೇ ಹೇಳಬೇಕಾಗತ್ತೆ. ಹೇಳಿದರೆ ನಿನಗೆ ಕನ್ವಿಕ್ಷನ್ ಆಗಿದೆ, 2 ವರ್ಷ ನೀನು ಮತ್ತೆ ಒಳಗಡೆ ಹೋಗ್ಬೇಕಾಗತ್ತಪ್ಪ ಅಂತ ಹೇಳ್ತಾರೆ. ಜಡ್ಜ್ ಏನು ಮಾಡ್ತಾರೆ, ಇಮಿಡಿಯೇಟ್ಲಾಗಿ ಇವನಿಗೆ ಬೆಂಚ್ ಕ್ಲರ್ಕ್ ಕರೆದಿದೆ, ಒಂದು ಕೇಸ್ ರಿಜಿಸ್ಟರ್ ಮಾಡಪ್ಪ ಇವನ ಮೇಲೆ, ಆಸ್ ದ ಪೊಲೀಸ್ ಟು ಟೇಕ್ ಹಿಮ್ ಇನ್ ಟು ದ ಕಸ್ಟಡಿ ಅಂತ ಹೇಳ್ಬಿಡ್ತಾರೆ. ಮುಗ್ದಾಯ್ತಲ್ಲ, ವೇರ್ ಹಿ ಸ್ಟ್ಯಾಂಡ್ಸ್, ಜೈಲಲ್ಲೂ ಹೌದು ಸರ್. ಈ ಚಾರ್ಜ್ ಶೀಟ್ ನೋಡ್ತಾ ಇದ್ರೆ, ಈಗ ಪೊಲೀಸರು ಏನು ಹಾಕಿದಾರಲ್ಲ ಚಾರ್ಜ್ ಶೀಟ್ ನೋಡ್ತಾ ಇದ್ರೆ, ಈ 17 ಆರೋಪಿಗಳಿಗೆ ಶಿಕ್ಷೆ ಆಗುತ್ತಾ, ಶಿಕ್ಷೆ ಕೊಡಿಸ್ತಾ ಈ ಚಾರ್ಜ್ ಶೀಟು? ಸರ್ ಈಗ 17, ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಮತ್ತು ಇವರೆಲ್ಲ ಇದ್ದಾರಲ್ಲ, ಇದು ಯಾವುದಾದ್ರು ಹಾಕಿದ್ದಾರೆ 143 143 ಎಲ್ಲ ಲೆಕ್ಕಕ್ಕಿಲ್ದಿರೋ ಸೆಕ್ಷನ್ಸ್ ಅವೆಲ್ಲ ನಮಗೆ ಪೊಲೀಸ್ಗೆ, ಅಕ್ಯೂಸ್ ಪರ್ಸನ್ಸ್ಗೂ ಅಷ್ಟೇ ಯಾವ ಸೆಕ್ಷನ್ಸ್. ಆದರೆ ಇದರ ಸೆಕ್ಷನ್ 302 and 384 ಮರ್ಡರ್ ಫಾರ್ ದಿ ಕಿಡ್ನಾಪಿಂಗ್ ಫಾರ್ ದಿ ಪರ್ಪಸ್ ಆಫ್ ಮರ್ಡರ್ ಅಂತ ಹೇಳಿದರೆ, ದಟ್ ಇಸ್ ಎ ಮೇಜರ್ ಸೆಕ್ಷನ್ ವೇರ್ ದ ಕನ್ವಿಕ್ಷನ್ ಗೋಸ್ ಅಪ್ ಟು 20 years or 10 years or to the death sentence.
ಅಲ್ಲಿವರೆಗೂ ಹೋಗುತ್ತೆ. ಈಗ ಈ 143 ಇವೆಲ್ಲ ಇಷ್ಟು ಜನರಲ್ಲಿ ಕೆಲವರಿಗೆಲ್ಲ 1 ಇಯರು 2 ಇಯರ್ಸು ಮತ್ತು 4 ಇಯರ್ಸು ಅದರಲ್ಲಿ 120B ಅಂತ ಹಾಕಿದ್ದಾನೆ. ಯಾರು ಅದರಲ್ಲಿ ಕಾನ್ಸ್ಪಿರಸಿ ಅಂದರೆ ಪಿತೂರಿ, ಇವರೆಲ್ಲ ಸೇರ್ಕೊಂಡು ಪಿತೂರಿ ಮಾಡಿದ್ದಾರೆ, ಇವನಿಗೆ ಈ ಸ್ವಾಮಿ ಚಿತ್ರದುರ್ಗದ ಸ್ವಾಮಿಗೆ ಸಾಯಿಸಬೇಕು ಅಂತ ಹೇಳಿದೆ. ಆ ಒಂದು ಇದರಲ್ಲಿ ಸೆಕ್ಷನ್ಗಳಲ್ಲಿ ಅವನು ಎಲ್ಲರಿಗೂ ಡೆತ್ ಸೆಂಟೆನ್ಸ್ ಆಗಲ್ಲ. ಇದರಲ್ಲಿ ಫ್ಯೂ ಮೆಂಬರ್ಸ್ ವಿಲ್ ಬಿ ಅವ್ರಿಗೆ ಡೆತ್ ಸೆಂಟೆನ್ಸ್ ಇಲ್ಲ, ಬಟ್ ಬೇರೆ ಸೆಕ್ಷನ್ಸಲ್ಲಿ ಅವ್ರಿಗೆ 4 ವರ್ಷ 5 ವರ್ಷ ಆಗ್ಬೋದು, ಇಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇಂಪ್ರಿಸನ್ಮೆಂಟ್ ಆಗ್ಬೋದು. ಹೀಗೆ ಡಿಫರೆನ್ಸ್ ಆಗುತ್ತೆ. ಬಿಕಾಸ್ ಲಾಟ್ ಆಫ್ ಸೆಕ್ಷನ್ಸ್ ಹ್ಯಾಸ್ ಬೀನ್ ಪ್ರೊವೈಡೆಡ್ ಇನ್ ದಿಸ್ ಥಿಂಗ್. ಇಲ್ಲ ಸರ್, ಇದರಲ್ಲಿ ಅವರಿಗೆ ಜಾಸ್ತಿ ಕನ್ವಿಕ್ಷನ್ಸ್ ಆಗೋದಲ್ಲ. ಇದರಲ್ಲಿ ಎಕ್ಸೆಪ್ಟ್ ಇವನಿಗೆ ಯಾರಿಗೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಮೇಜರ್ ಸೆಕ್ಷನ್ಸಲ್ಲಿ ಆಗುತ್ತೆ. ಬಟ್ ಪವಿತ್ರ ಗೌಡ ಮೇ ಗೆಟ್ ಎ ಬೆನಿಫಿಟ್ ಫ್ರಮ್ ದ ಕೋರ್ಟ್. ಹೌದಾ, ಅವಳು 164 ಆಗಿರಬೇಕು ಏನೋ ಗೊತ್ತಿಲ್ಲ ನನಗೆ. ಬಟ್ ಇದೆಲ್ಲ ಆಗಿರೋದ್ರಿಂದ 164 ದುಡ್ಡು ತೊಗೊಂಡಿರೋರೆಲ್ಲ ಹೇಳ್ಬಿಡ್ತಾರೆ. ಈಗ ಅವ್ರ ಸಮಯ ಅವ್ನು 38 ಲಕ್ಷ ಕೊಟ್ಬಿಡು, ಇವನಿಗೆ ಡೆಡ್ ಬಾಡಿನ ಸಾಯಿಸ್ಬಿಡ್ತೀವಿ, ಡೆಡ್ ಬಾಡಿನ ತಗೊಂಡೋಗಿದ್ದು ಅಲ್ಲಿಗೆ ಕೆರೆನಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳ್ಬಿಟ್ರೆ ಮುಗಿದೋಯ್ತಲ್ಲ ಅಲ್ಲಿಗೆ. ದಟ್ ಇಸ್ ಅನ್ ಅಡ್ಮಿಟೆಡ್ ಫ್ಯಾಕ್ಟ್. ಯಾವಾಗ ಅಡ್ಮಿಷನ್ ಆಫ್ ದಿ ಫ್ಯಾಕ್ಟ್ಸ್ ಈ ಇದ್ರ ಮೇಲೆ ನೀನೇನು ಎಷ್ಟೇ ಹೇಳಿದ್ರು ನೀನು ಗಿವನ್ ಎ ಸ್ಟೇಟ್ಮೆಂಟ್ ಬಿಫೋರ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಚಂದನ್ ಕಾಲ್ ಚಂದನ್ ಅಂತ ಹೇಳ್ತಾರೆ. ಯಾರು ಇನ್ವೆಸ್ಟಿಗೇಟಿಂಗ್ ಆಫೀಸರ್. ಆಗ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹಿ ವಿಲ್ ಕಮ್ ಅಂಡ್ ಡಿಪೋಸ್ ಬಿಫೋರ್ ದಿ ಕೋರ್ಟ್. ಹೌದು ಸ್ವಾಮಿ, ವಾಟ್ ಎವರ್ ದಿ ಸ್ಟೇಟ್ಮೆಂಟ್ ಹ್ಯಾಸ್ ಗಿವನ್ ದಟ್ ಹ್ಯಾಸ್ ಬೀನ್ ರೆಕಾರ್ಡೆಡ್ ಬೈ ಮೀ ಅಂತ ಹೇಳ್ತಾರೆ. ಇದು ಏನಪ್ಪ ಟೈಪ್ ಮಾಡಿದೆಯಲ್ಲ, ನಿನ್ನ ಕೈಯಲ್ಲಿ ಬರ್ದಿಲ್ವಲ್ಲ, ಇದು ಯಾರು ಮಾಡಿದ್ರು ಅದು ಟೈಪು? ಇಲ್ಲ ಸ್ವಾಮಿ, ಅವ್ನು ಕಾನ್ಸ್ಟೇಬಲ್ ಮಾಡಿದ್ದಾನೆ ಸ್ವಾಮಿ ಅವನು. ಯಾಕಂದರೆ ಇದು 164 ಸ್ಟೇಟ್ಮೆಂಟು ಆಗಲಿ ಅಥವಾ ನಾವು ಇದು ಕನ್ಫೆಷನ್ ಸ್ಟೇಟ್ಮೆಂಟ್ ಆಗಲಿ ಅಕ್ಯೂಸ್ ಮಾಡುವಾಗ ನಾವು ಕೈಯಲ್ಲೇ ಬರೀಬೇಕಾಗುತ್ತೆ. ಹೀಗೆ ನಾವು ಟೈಪ್ ಮಾಡೋದ್ರಿಂದ ಕಷ್ಟ ಆಗುತ್ತೆ. ಈಗ ಆಲ್ ಸ್ಟೇಟ್ಮೆಂಟ್ಸ್ ಆರ್ ಅಂಡರ್ ಟೈಪಿಂಗೇ ಆಗಿರೋದು. ಸೊ ಲೂಪ್ ಹೋಲ್ಸ್ ಏನು ಸರ್? ಈಗ ಈ ಒಂದು ಚಾರ್ಜ್ ಶೀಟ್ ನೋಡ್ತಾ ಇದ್ರೆ ಲೂಪ್ ಹೋಲ್ಸ್ ಏನೇನಿದಾವೆ ಇದರಲ್ಲಿ ನೀವು ನೋಡ್ದಂಗೆ? ಸರ್, ಲೂಪ್ ಹೋಲ್ಸ್ ಫಾರ್ ಎಕ್ಸಾಂಪಲ್ ವೆನ್ ವಿ ಟೇಕ್ ದಿಸ್ ಥಿಂಗ್ ಆಫ್ ದಿ ಸ್ಟೇಟ್ಮೆಂಟ್ ಆಫ್ ದಿ A1, that A1 or A2, that is ದರ್ಶನ್ ನೋಡುವಾಗ ದಿಸ್ ಸ್ಟೇಟ್ಮೆಂಟ್ ಇಸ್ ನಾಟ್ ಅಕಾರ್ಡಿಂಗ್ ಟು ದಿ 313 ಆಫ್ ದಿ CRPC, ಐ ಮೀನ್ 27 ಆಫ್ ದಿ CRPC. ಇದು ಹೇಳಬೇಕಾಗಿತ್ತು. ದಿಸ್ ಇಸ್ ದ ವಾಲಂಟರಿ ಸ್ಟೇಟ್, ದಿಸ್ ಸ್ಟೇಟ್ಮೆಂಟ್ ಈಸ್ ಆಫ್ ದರ್ಶನ್. ಎಲ್ಲ ನೂ ಅಂತ ಬರುತ್ತೆ. ಈ ಇದು ದರ್ಶನ್ ಕೇಸ್ ಮಾಡುವಾಗ ಈಸ್ ಅನ್ ಅಕ್ಯೂಸ್ಡ್ ಸೆಟ್ ಟು ಬಿ ಐದರ್ ಅಕ್ಯೂಸ್ ನಂಬರ್ 1 or 2. ಇಂಥ ಒಂದು ಸೆನ್ಸೇಷನಲ್ ಕೇಸಲ್ಲಿ ನೀನು ಕೈಯಿಂದ ಬರೀಬೇಕಾಗಿತ್ತು. ಆ್ಯಂಡ್ ಯು ಶುಡ್ ಹ್ಯಾವ್ ಸ್ಟೇಟೆಡ್ ದ ಡೇಟ್ ಆ್ಯಂಡ್ ಟೈಮ್ ಆಫ್ ದಿಸ್ ಥಿಂಗ್. ಹಿಯರ್ ಯು ಹ್ಯಾವ್ ನಾಟ್ ಪುಟ್ ದಿ ಸಿಗ್ನೇಚರ್ ಆ್ಯಂಡ್ ಯು ಹ್ಯಾವ್ ನಾಟ್ ಮೇಡ್ ದಿಸ್ ಥಿಂಗ್. ನಿಂದು ಡೇಟು ಟೈಮು ಎಲ್ಲ ಹಾಕಿಲ್ಲ. ಅಕ್ಯೂಸ್ ಪರ್ಸನ್ನು ಹೇಳಬೇಕಾಗಿತ್ತು, ಹೌದಪ್ಪ ಇಂಥ ಟೈಮು ಅದು ಇದು ಅಂತ ಹೇಳಿದೆ. ಆ್ಯಂಡ್ ವೆನ್ ಯು ಸ್ಟಾರ್ಟ್ ದಿ ಸ್ಟೇಟ್ಮೆಂಟ್, ದ ಸ್ಟೇಟ್ಮೆಂಟ್ ಗೋಸ್ ಬೈ ಟೆಲಿಂಗ್ ದಟ್ ನಾನು ದರ್ಶನ್ ತಂದೆ ಸೋ ನೀನು ಸ್ವಇಚ್ಛೆಯನ್ನು ನಾನು ಪೊಲೀಸರ ಮುಂದೆ ಕೊಡ್ತಾ ಇದ್ದೀನಿ. ವೆದರ್ ಹೀಗೆ ಪೊಲೀಸವ್ರ ಮುಂದೆ ಆರ್ ಕೋರ್ಟ್, ದಟ್ ಡಿಫೆನ್ಸ್. ಬಟ್ ಸ್ವಇಚ್ಛೆನ ಅವನು ಕೊಡ್ತಾ ಇದ್ದಾನೆ. ಪೊಲೀಸ್ನವರು ಕೊಟ್ಟುವಾಗ ಅವನು ಸ್ಟೇಟ್ಮೆಂಟ್ ಎಲ್ಲ ಹಿಂಗೆ ಹೋಗ್ತಾ ಇರುತ್ತೆ. ನಾನು ಮರ್ಡರ್ ಮಾಡಿದೆ, ನಾನಲ್ಲಿ ಓದೇ ಇದೆಲ್ಲ ಹೇಳಿದ್ದೀನಪ್ಪ ಸರ್, ಇಲ್ಲ ಸರ್ ಅಂತ ಹೇಳ್ಬಿಟ್ಟು ವೆರಿ ಸ್ಟ್ಯಾಂಡ್. ಹೀಗೆ ಅದಕ್ಕೆ ಯು ಶುಡ್ ಬಿ ದಿ ಐಒ ಶುಡ್ ಬಿ ವೆರಿ ಕೇರ್ಫುಲ್ ಇನ್ ರೆಕಾರ್ಡಿಂಗ್ ದ ಸ್ಟೇಟ್ಮೆಂಟ್ ಆಫ್ ದಿ ಅಕ್ಯೂಸ್ ಮಾಡುವಾಗ. ವೆದರ್ ಇಟ್ ಹ್ಯಾಸ್ ಎಫೆಕ್ಟೆಡ್ ದಿ 27 ಯಾವುದು ಎಫೆಕ್ಟ್ ಆಗಿದೆ ತೋರಿಸಿ ಸರ್. ಈಗ ಇಷ್ಟೊಂದು ನೀವು 8 ಪೇಜನ್ನು ತಗೊಂಡ್ಬಂದಿದ್ದ ನೋಡಿ ಸರ್, ಸಿಟಿ ಮಾರ್ಕೆಟಿಂದ ತಂದೆ ಇದು ಅಂತ ಹೇಳ್ಬಿಟ್ರೆ ವೇರ್ ಇಟ್ ಸ್ಟ್ಯಾಂಡ್ಸ್. ಹೌದು, ವೇರ್ 27 of Evidence Act is affected and what the IO has done it goes against the accused person IO. ಹೌದು, ಅವ್ನು ಕೇಳ್ತಾನೆ 27 Evidence Act ಯಾವುದು ಎಫೆಕ್ಟ್ ಮಾಡಿದೆ, ಅದರಲ್ಲಿ ಮಾಡಿದರೆ ದಿ ಕೇಸ್ ವುಡ್ ಹ್ಯಾವ್ ಬೀನ್ ಸ್ಟ್ಯಾಂಡರ್ಡ್ ವೆರಿ ಗುಡ್ ಎವಿಡೆನ್ಸ್. ಹೌದು ಸರ್, ಪವಿತ್ರ ಗೌಡ ಮನೆಗೆ ಹೋಗಿದ್ದು, ಅಲ್ಲಿ ಶೂ ಸಿಗಿದ್ದು, ಅದೊಂದು ಒಂದೊಂದು ಪ್ಯಾರ ಹಾಕಿ ನಮ್ಮ ಕಾನ್ಸ್ಟೇಬಲ್ಗಳು ಮಾಡ್ತಾರೆ ಸರ್. ಅದೆಲ್ಲ ಇವ್ರದ್ದು 164 ಸ್ಟೇಟ್ಮೆಂಟಲ್ಲಿ ಮಾಡುವ ಅಂತ ಹೇಳಿದ್ರೆ ಅವ್ನು ಮಾಡ್ತಾನೆ ಸರ್ ಅವನು. ಅದರಲ್ಲಿ ಕೆಲವರೆಲ್ಲ ಸ್ಟೇಷನಲ್ಲಿ ಇರ್ತಾರೆ, ಇವರು ಕ್ರೈಮಲ್ಲಿ ಇವರೆಲ್ಲ ಇರ್ತಾರಲ್ಲ, ಇವ್ರಿಗೆಲ್ಲ ಹೇಳಿ ಮಾಡಿಸ್ಬೋದು. ತುಂಬ ಲೂಪ್ ಹೋಲ್ಸ್ ಇದಾವ ಸರ್ ಚಾರ್ಜ್ ಶೀಟಲ್ಲಿ ಲೂಪ್ ಹೋಲ್ಸ್ ಇದೆ. ಈಗ ಲೂಪ್ ಹೋಲ್ಸ್ ಯಾವಾಗ ಕನ್ವರ್ಟ್ ಎಕ್ಸೆಪ್ಟ್ ಫಾರ್ 164 ಆಗಿರೋರು ಅವ್ರು ಏನಾನ ರಿವರ್ಸ್ ಆಗಿಬಿಟ್ರೆ ಕನ್ವಿಕ್ಷನ್ ಆಗಲಿ ಬಿಡಿ, 2 ವರ್ಷ ಅಣ್ಣನ ಹತ್ರ ದರ್ಶನ್ ಹತ್ರ ಕೂತ್ಕೊಂಡಿದ್ದೆ, ನಾವು ಆರಾಮಾಗಿ ಅಲ್ಲಿ ಊಟ ಮಾಡ್ತೀವಿ ನಾವು ಅಂತ ಹೇಳಿದೆ ಕೂತ್ಬಿಟ್ರೆ ಏನು ಮಾಡ್ತೀರಾ? ಈ ಲೂಪ್ ಹೋಲ್ಸು ದರ್ಶನಿಗೆ ಲಾಭ ಆಗುತ್ತಾ ಅಂತ. ದಿಸ್ ವಿಲ್ ಹೆಲ್ಪ್ ದಿಸ್ ಥಿಂಗ್. ದಿಸ್ ಸ್ಟೇಟ್ಮೆಂಟ್ ಈಸ್ ನಾಟ್, ಐ ಹ್ಯಾವ್ ನಾಟ್ ಗಿವನ್ ದಿಸ್ ಸ್ಟೇಟ್ಮೆಂಟ್. ಸುಮ್ಮನೆ ಅವ್ರು ಹೇಳಿದ್ರು ಸರ್, ಒಂದು ನನ್ನ ಹೆಬ್ಬೆಟ್ಟು ಹಾಕಿಸ್ಕೊಡು ಸರ್, ನಾನು ಸೈನ್ ಮಾಡ್ತೀನಿ ಸರ್, ನನಗೆ ಹೆಬ್ಬೆಟ್ಟು ಗುರ್ತೆ, ಮಾಡೋ ಹೆಬ್ಬೆಟ್ಟು ಹಾಕೋ ಇಲ್ಲಿ
ತಗೊಂಡ್ಬಾರ ಹೆಂಗು ಎಬ್ಬೆಟ್ಟು ಹಾಕಿದ್ದೀನಿ. ಬಿಕಾಸ್ ದಿ ಸ್ಟೇಟ್ಮೆಂಟ್ ಆಫ್ ದಿಸ್ ಪರ್ಟಿಕ್ಯುಲರ್ಲಿ ದಿ ದರ್ಶನ್ said to be the Darshan recorded by the IO. Whether it goes in favor of this thing Darshan, whether it goes against the Darshan, ಅದನ್ನು ನಾವು ನೋಡಬೇಕಾಗತ್ತೆ. ಈಗ ಹೌದಪ್ಪ, ನಾಳೆ ದಿವಸ ಇದು ದರ್ಶನ್ದು ನಾವೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಬರುವಾಗ ಇಟ್ ಕಮ್ಸ್ ಆಫ್ಟರ್ ದಿ ಕ್ಲೋಸರ್ ಆಫ್ ಆಲ್ ದಿ ವಿಟ್ನೆಸಸ್. ಆಗ ಅಕ್ಯೂಸ್ ಸ್ಟೇಟ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಆಗ ಅಕ್ಯೂಸ್ ಸ್ಟೇಟ್ಮೆಂಟ್ಗಳು ಆಗ ಇದು ಮಾಡಬೇಕು. ಇಷ್ಟೆಲ್ಲ ಆಗಬೇಕು. ಈಗ ಕೋರ್ಟಲ್ಲಿ ಏನಾಗುತ್ತೆ, ಈಗ ಚಾರ್ಜ್ ಶೀಟ್ ಹಾಕಿದ್ರಲ್ಲ, ಕೇಳ್ತಾರೆ. ಅದರಲ್ಲಿ ಚಾರ್ಜ್ ಶೀಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇನ್ನೂ ಒಂದು ಬಂದ್ಬಿಡುತ್ತೆ ಪಾಯಿಂಟು. ಡೈರೆಕ್ಟಾಗಿ ಟ್ರಯಲ್ ಆಗಲ್ಲ. ಟ್ರಯಲ್ ಅಂತ ಹೇಳಿದ್ರೆ ಬಿಫೋರ್ ಚಾರ್ಜ್ ಒಂದು ಕೇಳ್ತಾನೆ, ನಿನ್ನ ಮೇಲೆ ಚಾರ್ಜ್ ಮಾಡಬೇಕು ಅಂತ ಇದೀವಪ್ಪ, ನೀನೇನೇನು ಹೇಳ್ತೀಯಾ ಅಂತ ಹೇಳುತ್ತೆ. ನಾನು ಮಾಡಿಲ್ಲ ಸ್ವಾಮಿ, ನಾನೇನೂ ಇಲ್ಲ ನಿಂದು ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಆಗಿದೆ ಅದು ಅಂತ. ಆರ್ಗ್ಯುಮೆಂಟ್ ಬಿಫೋರ್ ಚಾರ್ಜ್ ಅಂತ ಹೇಳಿದ್ರೆ ಒಂದಾಗುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇಷ್ಟೊಂದು ಸೆಕ್ಷನ್ಸಲ್ಲಿ ಎಷ್ಟು ಸೆಕ್ಷನ್ಸ್ ಹೊರಬಿಡುತ್ತೋ ಆರ್ಗ್ಯುಮೆಂಟ್ ಬಿಫೋರ್ ಚಾರ್ಜ್. ಯಾಕಂದರೆ ಮೀನ್ ಟೈಮ್ ನಾವು ಜಡ್ಜಿ ಅವನು ಓದಿರ್ತಾನೆ, ಅವನು ಚಾರ್ಜ್ ಶೀಟು ಮತ್ತು ವಿಟ್ನೆಸಸ್ ಎಲ್ಲ ಓದಿರ್ತಾರೆ. ಆಗ ಏನಾಗುತ್ತೆ, ಹೋಗುತ್ತೆ ಬಿಫೋರ್ ಟ್ರಯಲ್ ಕೆಲವರೆಲ್ಲ ಹೊರಬಿಡ್ತಾರೆ. ಇದರಲ್ಲಿ ಏನಾಗುತ್ತೆ, ದಿಸ್ ಇಸ್ ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಎಲ್ಲ ಇನ್ಕ್ಲೂಡ್ ಮಾಡ್ತಾರೆ ಅಷ್ಟೇ.